ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾನಂತೂ ಭಾಳ ಅಂದ್ರೆ ಭಾಳ ಆರಾಮದು ನೀವು ಸಕರ ಆರಾಮದಿರ್ತಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಾರ್ದ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡ್ರಿ ಹಂಗೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಸೊ ನಾನು ಇವತ್ತು ಒಂದು ರೆಸಿಪಿ ತೊಗೊಂಬಂದಿನ ಕೊರಿಯಾದ ಭಾಳ ಫೇಮಸ್ ಆಗಿರೋ ಓಯಿ ಕಿಮ್ಚಿ ಅಂತೇಳಿ ಓಯಿ ಅಂದ್ರೆ ಆ ಕುಕುಂಬರ ಕಿಮ್ಚಿ ಅಂದ್ರೆ ಉಪ್ಪಿನಕಾಯಿ ಸೊ ಇದನ್ನು ಜಾಸ್ತಿ ಎಲ್ಲ ರೆಸ್ಟೋರೆಂಟಲ್ಲೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾರೆ ತಿಂತಾರೆ ಭಾಳ ಟೇಸ್ಟಿಯಾಗಿರ್ತೈತಿ ಸೊ ಇವತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ಬೇಕಂತೆ ಮಾಡೀನಿ ಸೊ ನೋಡ್ಕೊಂಡು ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿರಿ ಸೊ ಮಾಡೋಣ ಬರ್ರಿ ಇವಾಗ ಒಂದು ಕುಕುಂಬರ್ ತೊಗೊಳ್ದು ಸೊ ಅದನ್ನ ಕಟ್ ಮಾಡಬೇಕು ಈ ಥರ ಸೆಂಟ್ರೊಳಗಿರೋದು ಬೀಜ ನೀವು ತೆಗಿಬೋದು ಇಲ್ಲಾಂದ್ರೆ ಇಟ್ಸ್ ಓಕೆ ಯೂಸ್ ಕೂಡ ಮಾಡ್ಬೋದು ಆಮೇಲೆ ಹಿಂಗೆ ಸೈಡಿಂದ ಕಟ್ ಮಾಡ್ಕೊಂಡು ಹೋಗಬೇಕು ಸೊ ಈ ಥರ ಭಾಳ ತೆಳ್ಳಗ ಇರಬಾರ್ದು ಸ್ವಲ್ಪ ದಪ್ಪ ಇರಬೇಕು ತೆಳ್ಳಗ ಇದ್ರೆ ಸರಿ ಅನ್ಸಂಗಿಲ್ಲ ತಿನ್ನಕ್ಕೆ ಅದಕ್ಕೆ ಈ ಥರ ತಿಕ್ಕಿರ್ಬೇಕು ಇಷ್ಟ ಇವಾಗ ಇವನ್ನೆಲ್ಲ ತಗೊಂಡು ಒಂದು ಬೌಲ್ ಒಳಗೆ ಹಾಕೋನು ಇದ್ರೊಳಗೆ ಸೊ ಈ ಥರ ಒಂದು ಬೌಲ್ ಇರ್ಲಿಕ್ಕಂದ್ರೆ ಸ್ಟ್ರೇನರ್ ಇರ್ತೈತಲ್ಲ ಸೊ ನೀರು ಬಸಿದ ಅದ್ರೊಳಗೆ ಸಕ್ಕರೆ ಹಾಕ್ಬೋದು ನನ್ನ ಹತ್ತಕ್ಕೆ ಸ್ಟ್ರೇನರ್ ಇಲ್ಲ ನಾ ಅದಕ್ಕೆ ಇದ್ರೊಳಗೆ ಹಾಕ್ತೀನಿ ಇದ್ರೊಳಗೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅದು ಅದ್ರೊಳಗೆ ಎಕ್ಸ್ಟ್ರಾ ನೀರು ಇರ್ತಾವಲ್ಲ ಅವೆಲ್ಲ ನೀರು ಬಿಡ್ತೈತಿ ಅದಕ್ಕೆ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇಡ್ಬೇಕು ಎಕ್ಸ್ಟ್ರಾ ನೀರೆಲ್ಲ ಇದ್ದದ್ದು ಅದು ಹೊರಗೆ ಬರ್ತೈತಿ ಆ ಸ್ಟ್ರೈನ್ ಒಳಗೆ ಇಟ್ಟರೆ ಇನ್ನೂ ಜರ ಚಲೋ ಆಕತಿ ಯಾಕಂದ್ರೆ ನೀರು ಅಲ್ಲೇ ತಳಗ ಬಸಿತೈತಿ ಇದಂದ್ರೆ ಇದ್ರೊಳಗೆ ಉಳಿತಾವ ತಳಗ ಆದ್ರೆ ನನ್ನ ತೆಕ್ಕಿಲ್ಲ ಇವಾಗ ಅದಕ್ಕೆ ನಾನು ಇದ್ರೊಳಗೆ ಸೊ ಈ ಥರ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಸೈಡ್ ಇಡೋನು ಅಂಕ ತನಕ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋ ಒಂದು ನಾವು ಈ ಥರ ಕಟ್ ಮಾಡ್ತೀವಿ ಆ ಉಳ್ಳಾಗಡ್ಡಿನ ಬಟ್ ಕೊರಿಯನ್ಸ್ ಈ ಥರ ಕಟ್ ಮಾಡ್ತಾರೆ ಅಂದರೆ ಜಾಸ್ತಿ ಈ ಥರ ನಮ್ಮ ಕಡೆ ಈ ಥರ ಭಾಳ ಕಟ್ ಮಾಡೋಂಗಿಲ್ಲ ಈ ಥರ ಕಟ್ ಮಾಡಬೇಕು ಇವಾಗ ಒಂದು ಪೇಸ್ಟ್ ತಯಾರು ಮಾಡೋಣ ಅದಕ್ಕೆ ಸಾಸ್ ಕತೆ ಈ ಥರ ಒಂದು ಬೌಲ್ ತಗೋರಿ ಸಣ್ಣದ ಇದ್ರೊಳಗೆ ಅದು ಸಾಸ್ ಇರ್ತೈತಿಲ್ಲ ಅದನ್ನ ತಯಾರು ಮಾಡೋನು ಇಷ್ಟ ಸಾಕಾಕತಿ ಭಾಳ ದೊಡ್ಡದ್ರ ಚಲೋ ಅನ್ಸಂಗಿಲ್ಲ ಅದಕ್ಕೆ ಇಷ್ಟೊಂದು ಸಣ್ಣ ಬೌಲ್ ತಗೋರಿ ಇದ್ರೊಳಗೆ ಎಲ್ಲ ಥರ ಹಾಕಿ ಅದನ್ನ ಪೇಸ್ಟ್ ತಯಾರು ಮಾಡೋಣ ಬರ್ರಿ ಇವಾಗ ಇದಕ್ಕೆ 1/2 ಟೇಬಲ್ ಸ್ಪೂನ್ ಗಾರ್ಲಿಕ್ ಹಾಕಬೇಕು ಸೊ ಇಷ್ಟು ಆವಾಗಲೇ ನಾ ಕಟ್ ಮಾಡ್ಕೊಂಡೆ ಒಂದು ಅದಾದ್ಮೇಲೆ 2 ಟೇಬಲ್ ಸ್ಪೂನ್ ತೀರ್ ಹಾಕ್ತೀನಿ ಸೆಸಮಿನ್ ಸೀಡ್ಸ್ ಮತ್ತು ಇದಾದ್ಮೇಲೆ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ನಿಮಗೆ ಖಾರ ನೋಡ್ರಿ ಎಷ್ಟು ಬೇಕು ಅಷ್ಟು ಹಾಕ್ರಿ ಮತ್ತು ಆದ್ಮೇಲೆ 1/2 ಸ್ಪೂನ್ ಇದು ಹಾಕ್ತೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂದ್ರೆ ಕಲರ್ ಸಲುವಾಗಿ ಹಾಕ್ತೀನಿ ಇದು ಭಾಳ ಖಾರ ಇರಂಗಿಲ್ಲ ಕಲರ್ ಕೊಡ್ತೈತಿ ಅಷ್ಟ ಇಷ್ಟ ಮತ್ತು ಒಂದು 1/2 ಸ್ಪೂನ್ ಸೆಸಮಿನ್ ಸೀಡ್ಸ್ ಆಯಿಲ್ ಹಾಕ್ತೀನಿ ಇಷ್ಟ ಮತ್ತು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ತೀನಿ ಈ ಥರ ಒಂದು ಸ್ಪೂನ್ ವಿನೆಗರ್ ಹಾಕ್ತೀನಿ ಇದು ವಿನೆಗರ್ ಹಾಕೋದು ಬಿಡೋದು ನಿಮ್ಮ ಇಷ್ಟ ಇರ್ಲಿಕ್ಕಂದ್ರೆ ಇದು ಹಾಕ್ಬೋದು ನೀವು ವಿನೆಗರ್ ಬ್ಯಾಡ್ ಅಂದ್ರೆ ಲೆಮನ್ ರಸ ಇರ್ತೈತ್ಲೆ ನಿಂಬೆ ಹುಳಿ ರಸ ಅದು ಕೂಡ ಹಾಕ್ಬೋದು ನಾನು 1 ಸ್ಪೂನ್ ಶುಗರ್ ಹಾಕ್ತೀನಿ ಲಾಸ್ಟ್ ಶುಗರ್ ಹಾಕ್ತೀನಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು ನಾನು ಇಷ್ಟು ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ
ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಚಲೋದಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಆಕೈತೆ ನೋಡ್ರಿ. ಒಂದು ಪೇಸ್ಟ್ ಗತೆ ಆಗೈತಿ. ಇವಾಗ ರೆಡಿ ಆಗೈತಿದ್ದ. ವಾವ್, ಸ್ಮೆಲ್ ಅಂತೂ ಭಾಳ ಸಖತ್ತಾಗಿ ಬಂದೈತಿ ಸ್ಮೆಲ್. ಇವಾಗ ಇದ್ರೊಳಗಿನ ಎಕ್ಸ್ಟ್ರಾ ನೀರೆಲ್ಲ ತೆಗೀನು ಹೊರಗೆ. ಸ್ಟ್ರೈನರ್ ಇದ್ರೆ ಅದ್ರೊಳಗೆ ಅಲ್ಲೇ ಕೆಳಗಡೆ ಬೀಳ್ತಿದ್ದೆ, ಬಟ್ ನನ್ನ ಹತ್ರ ಸ್ಟ್ರೈನರ್ ಇರಲಿಲ್ಲ. ಸೊ ಇದ್ರೊಳಗಿನ ನೀರೆಲ್ಲ ರಿಮೂವ್ ಮಾಡ್ತೀನಿ. ಇವಾಗ ನಾನು ತೆಗಿತೀನಿ. ಸೊ ನೋಡಿ ಎಷ್ಟು ನೀರು ಬಂದವು. ಸೊ ಇದೆಲ್ಲ ನೀರು ಎಕ್ಸ್ಟ್ರಾ ನೀರು ತೆಗೀನು ಈ ಥರ ಆಗೈತಿ. ಇದ್ರೊಳಗೆ ಇವಾಗ ಆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡೋನು. ಮಿಕ್ಸ್ ಮಾಡೋನು ಎಲ್ಲ. ಕೊರಿಯನ್ಸ್ ಏನು ಮಾಡ್ತಾರೆ ಗೊತ್ತೇನ್ರಿ, ಹ್ಯಾಂಡ್ ಗ್ಲೋಸ್ ಹಾಕ್ತಾರೆ ಅವರು. ಹ್ಯಾಂಡ್ ಗ್ಲೋಸ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾರೆ. ಬಟ್ ನಮಗೆ ಆ ಥರ ಎಲ್ಲ ರೂಢಿ ಇಲ್ಲ. ಹ್ಯಾಂಡ್ ಗ್ಲೋಸ್ ಎಲ್ಲ ಹಾಕಿ ಈ ಥರ ಕ್ಲೀನ್ ಇದನ್ನ ಮಿಕ್ಸ್ ಮಾಡಕತ್ತಿ. ನಮ್ಮ ಕಡೆ ನಾವು ಮಾಡಂಗಿಲ್ಲ ಅಲ್ವಾ, ನಮ್ಗಷ್ಟು ರೂಢಿ ಇಲ್ಲ ಇದ್ರ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದು ಹೊಂದೋ ಥರ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಐತಿ. ವಾವ್, ಸೊ ಇದ್ರ ಮ್ಯಾಲಿಂದ ರಿಮೂವ್ ಮಾಡಿದ್ರೆ ಅದು ಕ್ರಿಸ್ಪಿನೆಸ್ ಬರಂಗಿಲ್ಲ. ಸೊ ಅದಕ್ಕೆ ಇದು ಮ್ಯಾಲಿಂದ ತೆಗಿಬಾರ್ದು. ಸೊ ಇದೇ ಥರ ಇರಲಿ ನೋಡ್ರಿ, ಎಷ್ಟು ಚೆನ್ನಾಗೈತಿ. ನೋಡಕತನ ಬಾಯಾಗ ನೀರು ಬರಾಕತ್ತಾವು. ಸೊ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತೇಳಿ. ವಾವ್, ಸಖತ್ತಾಗೈತಿ ಟೇಸ್ಟ್ ಅಂತೂ. ಆಗ ಇದಕ್ಕೆ ಈರುಳ್ಳಿ ಮಿಕ್ಸ್ ಮಾಡೋನು. ಉಳ್ಳಾಗಡ್ಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲ ಸಾಸ್ ಎಲ್ಲ ಅದ್ರೊಳಗೆ ಮಿಕ್ಸ್ ಆಗಿಬಿಡ್ಬೇಕು. ಆ ಥರ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ನೋಡ್ರಿ ಈ ಥರ ಆಗೈತಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತೆ ಅಂತ ಹೇಳಿ. ಇವಾಗಂತೂ ರೆಡಿ ಆಗೈತಿ. ಎಷ್ಟು ಸಖತ್ತಾಗಿ ಕಾಣತೈತಿ. ನೋಡಿದ್ರೂ ಬಾಯಾಗ ನೀರು ಬರತೈತಿ. ಎಷ್ಟು ಚೆನ್ನಾಗಿ ಕಾಣತೈತಿ. ಸೊ ಇವಾಗ ಇದನ್ನ ತಿಂದ ಟ್ರೈ ಮಾಡಿ ಹೇಳ್ತೀನೋ. ನೀವು ಕರೆನ ನಿಜವಾಗ್ಲೂ ಒಂದ್ಸಲ ಮನ್ಯಾಗ ಇದನ್ನ ಟ್ರೈ ಮಾಡಿರಿ. ಮಧ್ಯಾಹ್ನ ಊಟಕ್ಕೆ ಕೂತಾಗ ಏನಾರೇ ಬೇಕು ಅನ್ನಿಸಾಗ್ತೈತಿಲ್ಲ. ಸೊ ಅವಾಗ ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸಲ. ಸೊ ನಾನು ಇವಾಗ ಕೊರಿಯನ್ ಸ್ಟೈಲ್ ಆಗಿ ಇದನ್ನ ಟೇಸ್ಟ್ ಮಾಡ್ತೀನಿ. ಚಾಪ್ಸ್ಟಿಕ್ಕಿಂದ ಟೇಸ್ಟ್ ಮಾಡ್ತೀನಿ ಆಯಿತಾ. ಕೊರಿಯನ್ ರೆಸಿಪಿ ಐತಂದ್ರೆ ಕೊರಿಯನ್ ಟೈಪ್ ಟೇಸ್ಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಆಯಿತಾ. ಸೊ ಓಕೆ. ನಿಜ ಸಕ್ಕತ್ತಾಗೈತೆ. ಸೊ ಎಷ್ಟು ಕಲರ್ಫುಲ್ ಆಗಿ ಕಾಣತೈತೆ ನೋಡ್ರಿ ಇದು. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಐತಿ. ಇದ್ರೊಳಗೆ ಎಕ್ಸ್ಟ್ರಾ ಉಪ್ಪು ಹಾಕಿಲ್ಲ. ಆವಾಗಲೇ ಸ್ವಲ್ಪ ನೀರು ಬಿಡಲಿ ಅಂತ ಹಾಕಿನ್ಲೆ, ಅದ ಅಷ್ಟೇ. ಮತ್ತೆ ನಾನು ಉಪ್ಪು ಹಾಕಕ್ಕೆ ಹೋಗಿಲ್ಲ ಇದ್ರೊಳಗೆ. ವಾವ್, ನಾನು ಹಂಗೆ ಬಿಟ್ಟರೆ ಎಲ್ಲ ಇಲ್ಲೇ ತಿಂದು ಖಾಲಿ ಮಾಡ್ತೀನಿ. ಸೊ ಇದು ನಿಮ್ಗೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರಬೇಕು ಅಂದ್ರೆ 1 ಅವರ್ ಫ್ರಿಜ್ ಒಳಗೆ ಇಟ್ಟ ಕೋಲ್ಡ್ ಆಗಿರೋ ಕಿಮ್ಚಿ ತಿಂತೀವಿ ನೀವು. ಸೊ ಅವಾಗಿನ ಸಖತ್ತಾಗಿರ್ತೈತಿ. ಕೊರಿಯನ್ಸ್ ಹಂಗೆ ಮಾಡ್ತಾರೆ. ಸೊ ಫ್ರಿಜ್ ಒಳಗೆ ಇಡ್ತಾರೆ ಕಿಮ್ಚಿನ. ಫ್ರಿಜ್ ಒಳಗೆ ತಿಂತಾರೆ,
ಸಖತ್ತಾಗಿರ್ತೈತಿ ಟೇಸ್ಟ್. ವಾವ್, ಸೂಪರ್, ಬೆಸ್ಟ್, ನೈಸ್. ಟ್ರೈ ಮಾಡಿರಿ ಒಂದ್ಸಲ ಮನ್ಯಾಗ, ಪಕ್ಕ ನೀವು ಇಷ್ಟಪಟ್ಟೆ ಬರ್ತೀರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್, ಟೇಕ್ ಕೇರ್.